ಇವನಲ್ಲಿ ಹೋದ? ರಾತ್ರಿ ಹೋದವನು ಮತ್ತೆ ಬರಲೇ ಇಲ್ಲ ಅನ್ಸುತ್ತೆ. ಅಮ್ಮ, ಸತ್ಯ, ನಿನ್ ಧ್ವನಿ ಬದಲಾಗಿದೆ. ನಿನ್ನೆ ಥರ ಇಲ್ಲ ಕಣೆ. ನಾನು ದೇವರಿಗೆ ತುಪ್ಪದ ದೀಪ ಹಚ್ಚಿದ್ದೆ ಕಣೆ, ಅದಕ್ಕೆ ನಿನ್ ಧ್ವನಿಲಿ ಎಷ್ಟು ಉತ್ಸಾಹ ತುಂಬಿದೆ ನೋಡು. ಹಾಗೇನಿಲ್ಲಮ್ಮ, ನೀನು ಫೋನ್ ಮಾಡಿದ್ಯಲ್ಲ ಅದಕ್ಕೆ ಖುಷಿ ಆಯ್ತು ಅಷ್ಟೇ. ಅಷ್ಟೇನಾ? ನಾನೆಲ್ಲೋ ಎಲ್ಲ ಸರಿಯಾಯ್ತು ಅನ್ಕೊಂಡಲ್ಲೇ. ಅಮ್ಮ, ಒಂದು ರಾತ್ರಿ ಹೆಂಗಮ್ಮ ಸರಿ ಆಗುತ್ತೆ? ಸರಿ ಆಗ್ಬೇಕು ಅಂದ್ರೆ ಒಂದು ಕ್ಷಣ ಸಾಕು ಕಣೆ. ಈ ಡೈಲಾಗ್ ಎಲ್ಲ ಸಿನಿಮಾಗಳಿಗೆ ಸರಿ, ನಿಜ ಜೀವನಕ್ಕೆ ಏನಲ್ಲ. ಅದೆಲ್ಲ ಬಿಡೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ? ನೀನು ಹೊಂದ್ಕೊಳ್ತಿದ್ಯಾ ತಾನೆ? ಅಲ್ಲಿ ಸೆಟ್ ಆಗ್ತಿದೆ ತಾನೆ ನಿಂಗೆಲ್ಲ? ಮತ್ತದೇ ಹಾಡು ಅಮ್ಮ. ಒಂದು ರಾತ್ರಿ ಏನಮ್ಮ ಸೆಟ್ ಆಗುತ್ತೆ? ಈ ಮನೆಗೆ ಹೊಂದ್ಕೊಳ್ಳೋದು, ಸೆಟ್ ಆಗೋದು ಸುಲಭದ ಮಾತಲ್ಲ. ಏನೇ ಹಾಗಂದ್ರೆ ಮದುವೆ ಆದ ಹೆಣ್ಣಿಗೆ ಹೊಂದಾಣಿಕೆ ಅನಿವಾರ್ಯ. ಅಮ್ಮ, ಮನೆ ಅಂದ್ರೆ ನಾನು ಒಬ್ಳೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸರಿ ಆಗತ್ತಾ? ಎಲ್ರಿಗೂ ಆ ಮನಸ್ಥಿತಿ ಇರ್ಬೇಕಲ್ವಮ್ಮ. ಮೊದಲೇ ಇದು ಯಾರಿಗೂ ಬೇಡವಾದ ಮದ್ವೆ. ಆದ್ರೆ ಈ ಮದುವೆ ನಿನಗೆ ಬೇಕು. ನೀನ್ ಎಲ್ರ ಮನಸ್ಸು ಗೆಲ್ಬೇಕಲ್ವಮ್ಮ. ಅಮ್ಮ, ಯಾರ ಮನ್ಸನ್ ಬೇಕಾದ್ರೂ ಗೆಲ್ಬೋದು, ಆದ್ರೆ ಸೀತಮ್ಮನ ಮನ್ಸು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಸೀತಮ್ಮ ಅಂತೆಲ್ಲ ಕರಿಬೇಡ ಕಣೆ, ಅತ್ತೆ ಅಂತ ಕರಿಯೇ. ಮತ್ತೆ ಅವರೆಲ್ಲಾದ್ರೂ ಕೇಳಿಸ್ಕೊಂಡ್ರೆ ಏನಂತಾರೆ? ಸರಿ, ಅತ್ತೆನೆ. ಆದ್ರೆ ಅವ್ರ ಮನ್ಸನ್ ಗೆಲ್ಲೋದಕ್ಕಾಗಲ್ಲ ನೋಡು. ಆಗಲ್ಲ ಅಂದ್ರೆ ಏನೂ ಆಗಲ್ಲ. ನೀನ್ ಪ್ರಯತ್ನ ಪಡಬೇಕು. ನೋಡಮ್ಮ, ಸೀತಮ್ಮ ದೊಡ್ಡವರು. ಇಷ್ಟು ದಿನ ಅವರಲ್ಲಿ ಎಲ್ಲನೂ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರ ಅನುಭವಕ್ಕೆ ಅವ್ರು ಮಾಡ್ತಿರೋದು ಸರಿ. ಅವ್ರೇನಾದರೂ ಅಂದರೆ ನೀನು ತಿರುಗಿ ಉತ್ತರ ಕೊಡೋಕೆ ಹೋಗಬೇಡ. ಸುಧಾರಿಸ್ಕೊಂಡು ಹೋಗೋದು ಕಲಿ. ದೊಡ್ಡವ್ರ ಮನಸ್ಸು ಗೆಲ್ಲೋದಕ್ಕೆ ಇದು ಒಂದೇ ದಾರಿ ಕಣೆ. ಆಯ್ತಮ್ಮ, ನೀನಿದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಾನೀ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಎಲ್ರ ಮನಸ್ಸು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ. ಆಯ್ತಾ? ಓಕೆನಾ? ಖುಷಿನಾ? ಸರಿ ಪುಟ್ಟಿ. ನನ್ನ ನಿನ್ನ ಮಧ್ಯೆ ಇರೋ ವಿಷಯ ಉಳಿದವ್ರಿಗೆ ಗೊತ್ತಾಗೋದು ಬೇಡ ಅಂತ ಆಗ್ಲೇ ಮಾತಾಡ್ಕೊಂಡ್ವಿ ತಾನೆ. ಅಪ್ಪನ್ ಗೊತ್ತಾಗ್ತಿರೋ ಹಾಗೆ ಮೇಂಟೈನ್ ಮಾಡೋದು ನನ್ಗೂ ಗೊತ್ತಿದೆ. ನಿನ್ ಜೊತೆ ಲೈಫ್ ಅಲ್ಲ, ಒಂದು ರೂಮ್ ಕೂಡ ಶೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಅಮೂಲ್ ಬೇಬಿ, ಅಮೂಲ್ ಬೇಬಿ,
ರಾಹುಲ್ ಬೇಬಿ ಕಾರ್ತಿಕ್ ಏಯ್ ಏನಿಂದು ಏನ್ ಯಾವ ತರ ನೆಮ್ಮದಿಗೆ ಮಲ್ಗಕ್ಕೂ ಬಿಡಲ್ವಾ? ಇವಾಗ ತಾನೇ ಬಂದು ಮಲ್ಗಿದ್ದೀನಿ, ರಾತ್ರಿ ಬೇರೆ ಆಚೆ ಸರಿಗೆ ನಿದ್ದೆ ಆಗಿಲ್ಲ. ನಾನ್ ಹೇಳಿದ್ನ ನಿಂಗೆ ಆಚೆ ಹೋಗಿ ಮಲ್ಕೋ ಅಂತ, ನನ್ ಮೇಲೆ ಯಾಕೆ ರೇಗ್ತಾ ಇದ್ಯಾ? ನೀನಿಲ್ಲಿ ಇದೆಯಲ್ಲ ಅದಕ್ಕೆ ಆಚೆ ಹೋಗಿ ಮಲ್ಗಿದ್ದು. ಈಗ್ಲೂ ನಾನು ಇಲ್ಲೇ ಇದ್ದೀನಿ, ಆಚೆ ಹೋಗು. ದುರಾಂಕರದಲ್ಲಿ ಮಾತಾಡ್ತೀಯ? ನನ್ಗೆ ನನ್ ರೂಮಿಂದ ಆಚೆ ಹೋಗು ಅಂತ್ಯ? ನಾನೇ ಆಚೆ ಹೋದೆ ಸರಿ, ನೀ ನನ್ಗೆ ಆಚೆ ಹೋಗು ಅಂತೆಲ್ಲ ಹೇಳಕ್ ಬರ್ಬೇಡ. ಇದು ನನ್ ರೂಮು, ನನ್ ಮನೆ. ನಾನು ಯಾಕೆ ಆಚೆ ಹೋಗ್ಬೇಕು? ಯಾಕೆ ಅಂದ್ರೆ ಬಟ್ಟೆ ಏನಾಯ್ತು? ಏಯ್ ಏನ್ ಮಾಡ್ತಾ ಇದೀಯ ನೀನು? ಸ್ವಲ್ಪ ನಾಚಿಕೆ ಆಗಲ್ವಾ? ಕಣ್ಬಿಟ್ ನೋಡು, ನಾನ್ ನಿನ್ ಹೆಂಡ್ತಿನೇ, ಪರವಾಗಿಲ್ಲ. ನೋಡಯ್ಯ, ಯಾಕೆ ಅಂದ್ರೆ ಬೇರೆ ಸೀರೆ ಇರ್ಲಿಲ್ಲ ಅದಕ್ಕೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಇವಾಗ ಅನ್ಭವಿಸ್ತಾ ಇದೀನಿ. ಎಲ್ಲ ನನ್ ಕರ್ಮ. ಮೊದ್ಲು ಹೋಗಿ ಬಟ್ಟೆ ಚೇಂಜ್ ಮಾಡು, ಅಮ್ಮ ನೋಡ್ರೆ ಬೈತಾರೆ. ಹಲೋ, ಒಂದ್ ನಿಮಿಷ. ಏನಿಂದು? ನಂಗೊಂದ್ ಸೀರೆ ಬೇಕು, ತಂದ್ಕೊಡು. ನಿನಗೆ ನಾನು ಸೀರೆ ತಂದು ಕೊಡ್ಬೇಕಾ? ಯಾಯ ನನ್ನೇ ನೀನ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ನಾನೇನ್ ಅನ್ಕೊಂಡಿಲ್ಲ ಪುಣ್ಯಾತ್ಮ, ಒಂದ್ ಸೀರೆ ತಂದ್ಕೊಡು ಅಂದೆ ಅಷ್ಟೇ. ನನ್ ಕೈಲಿ ಆಗಲ್ಲ. ಆಗಲ್ಲ ಅಂದ್ರೆ ಪ್ಯಾಂಟಿ ಶರ್ಟ್ ಅಲ್ಲೇ ಆಚೆ ಬರ್ಲಾ? ವಾಟ್? ಈ ಮನೇಲಿ ಪ್ಯಾಂಟ್ ಶರ್ಟ್? ನೋ ವೇ. ಮತ್ ಸೀರೆ ತಂದ್ಕೊಡು, ಉಟ್ಕೋತೀನಿ. ಏಯ್ ನಾನ್ ಎಲ್ಲಿಂದ ಸೀರೆ ತಂದ್ಕೊಡ್ಲಿ? ಅಷ್ಟಕ್ಕೂ ಇಷ್ಟು ಬೇಗ ಯಾವ ಸೀರೆ ಅಂಗಡಿ ತೆಗ್ದಿರುತ್ತೆ ಅಂತ ನಿಂಗೆ ಸೀರೆ ತಂದ್ಕೊಡ್ಲಿ ನಾನು? ನಾನೇನ್ ಸೀರೆ ಅಂಗಡಿಗೆ ಹೋಗಿ ಸೀರೆ ತಂದ್ಕೊಡು ಅನ್ಲಿಲ್ಲ. ಮತ್ತೆ ಹೋಗಿ ನಿಮ್ಮ ಅಕ್ಕನ್ ಕೇಳಿ ಒಂದ್ ಸೀರೆ ತಂದ್ಕೊಡು. ಅಕ್ಕನ ಹತ್ರನಾ? ನೋ 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 ನೋ, ಅಕ್ಕನ ಹತ್ರ ಎಲ್ಲ ಕೇಳಕ್ ಸರಿ ಹೋಗಲ್ಲ. ಯಾಕೆ? ಅದು ನನ್ ಕೈಲಿ ಹೇಳಕ್ಕಾಗಲ್ಲ. ಬೇಡ ಬಿಡು, ನಾನ್ ರೂಮಿಂದ ಆಚೆನೇ ಬರಲ್ಲ, ಇಲ್ಲೇ ಇರ್ತೀನಿ. ಯಾರಾದ್ರೂ ನನ್ನ ಕೇಳಿದ್ರೆ ನನ್ ಗಂಡ ನನಗ್ ಸೀರೆ ಕೊಡಿಸ್ಲಿಲ್ಲ ಅಂತ ಹೇಳ್ತೀನಿ. ಇನ್ನ ಬಲವಂತ ಮಾಡಿದ್ರೆ ಹೀಗೆ ಪ್ಯಾಂಟಿ ಶರ್ಟ್ ಅಲ್ಲಿ ಆಚೆ ಬರ್ತೀನಿ, ಆಯ್ತಾ? ನೀನೇ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ಆಯ್ತು, ಅಕ್ಕನ್ ಕೇಳಿ ಸೀರೆ ತಂದು ಕೊಡ್ತೀನಿ. ಇಲ್ಲೇ ಇರು, ಆಚೆ ಎಲ್ಲೂ ಹೋಗ್ಬೇಡ. ಇನ್ನ ಕಂಫರ್ಟಬಲ್ ಬಟ್ಟೆ ಯಾವುದೂ ಇಲ್ಲ. ಯಾರಪ್ಪ ಇದು ಬೆಳಗ್ಗೆ ಈ ರೇಂಜ್ ಬಾಗಿಲು ತರ್ತಿದ್ರೆ? ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ. ತಡೀರಿ, ಬಂದೆ, ಸ್ವಲ್ಪ ತಡೀರಿ, ಬಾಗ್ಲ ತೆಗ್ಬಿಡಿ. ಇವಳು ನೋಡು ಯಾವ ರೇಂಜಿಗೆ ಮಲಗಿದ್ದಾಳೆ. ಬಂದೆ, ತಡೀರಿ, ಬಂದೆ. ಏನ್ ಬಾಬಾ ಇದ? ನೀನಾ? ನಾನೇ ಬಾಬಾ. ಏನು ವಿಷಯ? ಬೆಳಿಗ್ಗೆ ಇಲ್ಲಿ ಬಂದಿದ್ಯಾ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಎವ್ರಿಥಿಂಗ್ಸ್ ಆಲ್ ರೈಟ್. ಬಾಬಾ, ಅಕ್ಕ ಇದ್ದಾಳ, ಅವಳ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವಳು ಇಷ್ಟು ಬೇಗ ಎದ್ದೇಳ್ತಾಳ? ಇನ್ನೂ ಮಲ್ಗೆ ಇದ್ದಾಳೆ. ಹೌದಾ ಬಾಬಾ, ಅಕ್ಕನ ಸ್ವಲ್ಪ ಎಬ್ಬರಿಸಿ, ನಾವು ಅವಳ ಜೊತೆ ಮಾತಾಡಬೇಕು ಪ್ಲೀಸ್. ಯಾಕೆ? ಏನು ವಿಷಯ? ಹೇಳ್ದಷ್ಟು ಮಾಡಿ ಬಾಬಾ, ಅಕ್ಕನ ಜೊತೆ ಮಾತಾಡಬೇಕು, ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ. ಡಾರ್ಲಿಂಗು ಏನ್ ಸುಹಾಸ್? ಡಾರ್ಲಿಂಗು, ಕಾರ್ತಿಕ್ ಬಂದಿದ್ದಾನೆ, ನಿನ್ನ ಹತ್ರ ಮಾತಾಡ್ಬೇಕಂತ. ಎದ್ದೇಳು ಡಾರ್ಲಿಂಗು. ಡೋರ್ ಹತ್ರ ಬಂದಿದ್ದಾನೆ. ಕಾರ್ತಿಕ? ಏನಂತೆ? ಅದೇನು ಗೊತ್ತಿಲ್ಲ, ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಬಾ ಡಾರ್ಲಿಂಗು, ಬಾ ಬೇಗ.
ಇಲ್ಯಾಕೆ ನಿಂತಿದ್ಯಾ ಕಾರ್ತಿಕ್? ಬಾ ಒಳಗೆ. ಏನು ವಿಷಯ? ಬೆಳಗ್ಗೆನೆ ನನ್ನ ಹತ್ರ ಏನು ಮಾತಾಡಬೇಕಿತ್ತು? ಅಕ್ಕ, ಅದು ಅದು ನನಗೊಂದು ಸೀರೆ ಬೇಕಾಗಿತ್ತು. ಸೀರೆನಾ? ಅದು ನಿನಗೆ? ಅದು ನಂದು. ಯಾಕೆ? ಅಯ್ಯೋ, ನನ್ಗಲ್ಲ ಅಕ್ಕ, ಸತ್ಯನ್ಗೆ. ಅಕ್ಕ, ಅವಳ ಹತ್ರ ಬೇರೆ ಯಾವುದು ಬಟ್ಟೆ ಇಲ್ಲ. ಈ ಟೈಮಲ್ಲಿ ಯಾವ ಅಂಗಡಿನೂ ಓಪನ್ ಆಗಿರಲ್ಲ. ಅದಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಒಂದು ಸೀರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ವಾಟ್? ಅವಳ ಪರವಾಗಿ ನೀನ್ ಕೇಳಕ್ ಬಂದಿದ್ಯಾ? ಎಷ್ಟು ಪ್ರಶ್ನೆ ಕೇಳ್ತ್ಯಾ? ಯಾವುದೋ ಒಂದು ಸೀರೆ ಕೊಡಕ್ಕ ಪ್ಲೀಸ್. ಇದೇನಿದು ಪ್ಲೀಸ್ ಗೀಸ್ ಅಂತೆಲ್ಲ ಅಂತಿದ್ದಾನೆ? ಓಹ್, ಒಂದೇ ನೈಟ್ಗೆ ಸತ್ಯ ಸರಿಯಾಗಿ ಟ್ರೈನ್ ಮಾಡಿರೋ ಥರ ಇದೆ. ನೀನು ಸತ್ಯಗೋಸ್ಕರ ಸೀರೆ ಕೇಳ್ತೀಯ ಅಂದ್ರೆ ನಾನು ನಂಬಲ್ಲ. ತಮಾಷೆ ಮಾಡಬೇಡ. ಏನು ವಿಷಯ ಅಂತ ಹೇಳು. ನಾನು ಯಾಕಕ್ಕ ತಮಾಷೆ ಮಾಡಲಿ? ನಾನು ನಿಜವಾಗ್ಲೂ ಸೀರೆ ಕೇಳಕ್ಕೆ ಬಂದಿದ್ದು. ಇವಾಗ ನೀನು ಸೀರೆ ಕೊಟ್ಟಿಲ್ಲ ಅಂದರೆ ಅವಳ ಮನೆ ತುಂಬ ಅವಳು ರೌಡಿ ಗೆಟಪ್ಪಲ್ಲೇ ಓಡಾಡ್ತಾಳೆ. ಆಮೇಲೆ ಅದೇ ಒಂದು ದೊಡ್ಡ ಇಶ್ಯೂ ಆಗೋಗುತ್ತೆ. ನಿನ್ಗೆ ಅಮ್ಮನ ವಿಷಯ ಗೊತ್ತಲ್ಲ ಅಕ್ಕ, ಹಾಗಾಗದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಪ್ಲೀಸ್ ಬೇಗ ಯಾವ್ದಾದ್ರು ಒಂದು ಸೀರೆ ಕೊಡು ಅಕ್ಕ, ಪ್ಲೀಸ್. ಹಲೋ, ಇನ್ನು ಬದುಕಿದೆಯೇನೆ? ನೀನ್ ಬೈಯೋದಾದ್ರೆ ಫೋನ್ ಇಡ್ತೀನಿ. ಇಡ್ತೀಯಾ ಕಣೆ? ನಮ್ಮೆಲ್ರಿಗೂ ಕೊಳ್ಳಿ ಇಟ್ಟೆ ಹೋಗಿದೀಯಾ, ಇನ್ ಫೋನ್ ಇಡ್ದೇ ಇರ್ತೀಯಾ? ಆಯ್ತು, ಅದೇನ್ ವಿಷಯ ಅಂತ ಹೇಳು. ಯಾಕೆ ಹಿಂಗ್ ಮಾಡ್ದೆ? ಮದ್ವೆ ಮನೆ ಬಿಟ್ಟು ಹೋಗೋಂತ ದೊಡ್ಡ ರೋಗ ಏನೇ ಬಂದಿತ್ತು ನಿನಗೆ? ಎಲ್ಲಿ ಹಾಳಾಗೋದೆ? ನನಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಆ ಸತ್ಯ ನೋಡಿದ್ರೆ ಕಾರ್ತಿಕ್ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ ಹಠ ಹಿಡ್ದಿದ್ಲು. ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಮೊದ್ಲೇ ಹೇಳೋಕೆ ಏನೇ ಪ್ರಾಬ್ಲಮ್ ಆಗಿತ್ತು ನಿಂಗೆ? ನಮ್ಮೆಲ್ರು ಹೊಟ್ಟೆ ಉರ್ಸಿ ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಲ್ಲೇ. ಈಗ ನಿಂಗೆ ಸಮಾಧಾನ ಆಯ್ತಾ? ಗೋಳಾಡ್ಬೇಡಮ್ಮ. ಈಗೇನು ರಿವೈಂಡ್ ಮಾಡಿ ಮತ್ತೆ ಬಂದು ತಾಳಿ ಕಟ್ಸ್ಕೊಳಕ್ಕಾಗತ್ತಾ? ಬೇಡ ತಾಯಿ, ಬೇಡ. ಮುರಿದು ಹೋಗಿರೋ ಮದ್ವೆನ ಸರಿ ಮಾಡಕ್ ಹೋಗಿ ದೊಡ್ಡ ಏಟ್ ತಿಂದಿದ್ದೀವಿ. ಮತ್ತೆ ಅಂತ ತಪ್ಪು ಮಾಡೋದಿಲ್ಲ ನಾವು. ನೀನೇನೇ ತಪ್ಪು ಮಾಡಿದ್ರು ನಿನ್ನ ಪರ ವಹಿಸ್ಕೊಂಡು ಸತ್ಯನ್ ದೂರ್ತಿದ್ದೆ ನೋಡು. ಅದಕ್ಕೆ ಆ ದೇವ್ರು ನನಗೆ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾನೆ. ಸರಿಯಮ್ಮ, ಫೋನ್ ಇಡ್ತೀನಿ. ತಪ್ಪು ನಂದು ಕಣೆ. ನಿನ್ನ ಹಠನ ಬೆಳೆಯೋಕ್ ಬಿಟ್ನಲ್ಲ, ಅದು ತಪ್ಪು ನಂದು. ಆಗ್ಲೇ ನಿನಗೆ 2 ಕಪಾಳಕ್ಕೆ ಬಿಗಿದು ಸರಿ ಮಾಡಿದಿದ್ರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ನೀನ್ ಇಂಥ ತಪ್ಪು ಕೆಲಸ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನೀನು ಹುಟ್ಟಿದಾಗ್ಲೇ ಸಾಯಿಸ್ಬಿಡ್ತಿದ್ದೆ ಕಣೆ. ಪಾಪಿ ಕಣೆ ನಾನು, ಪಾಪಿ.
ನಿನ್ನಂಥ ಪಾಪಿನ ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ನಲ್ಲ, ಅದಕ್ಕೆ ತಕ್ಕ ಮರ್ಯಾದೆ ಮಾಡಿದೆ ಕಣೆ ನೀನು. ಸುಮ್ಮನೆ ಇರಮ್ಮ ಸಾಕು. ಬಾಯ್ಗೆ ಬಂದಂಗೆ ಬೈದು ನನ್ನ ಮೂಡೆಲ್ಲ ಹಾಳು ಮಾಡಬೇಡ. ನಾನೇ ನಿನ್ನ ಹತ್ರ ಬಂದು ಬೇಡ್ಕೊಂಡಿದ್ದ ನನ್ನನ್ನು ಹೆರು ಅಂತ. ಹೆತ್ತಿದ್ ಬಿಟ್ಟು ಬೇರೆ ಏನ್ ಮಾಡಿದ್ಯಾ? ಒಂದ್ಸಲನಾದ್ರೂ ನನ್ನ ಹತ್ರ ಬಂದು ನಿನ್ಗೇನ್ ಇಷ್ಟ, ಏನ್ ಬೇಕು ಅಂತ ಯಾವತ್ತಾದ್ರೂ ಕೇಳಿದ್ಯಾ? ನೀನ್ ತಂದು ಬಡ್ದಿದ್ನ ತಿನ್ಬೇಕು, ನೀನ್ ಕೊಡ್ಸಿದ ಬಟ್ಟೆನೆ ಹಾಕೋಬೇಕಿತ್ತು, ಅಷ್ಟೇ ತಾನೆ? ನಿನ್ನ ಏನಾದ್ರೂ ನಂಬ್ಕೊಂಡಿದ್ರೆ ಅಷ್ಟೇ ನನ್ನ ಕತೆ. ಏನೇ ಅಷ್ಟೇ? ನಿನ್ನನ್ನ ಆ ದೊಡ್ಡ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಮಾಡಿದ್ನಲ್ಲೇ. ಅಬ್ಬಬ್ಬಬ್ಬ, ಅದೊಂದು ದೊಡ್ಡ ಮನೆ, ದೊಡ್ಡ ಸಂಬಂಧ. ಅಂತ ದೊಡ್ಡ ಮನೆಗೆ ಏನಾದ್ರೂ ನಾನು ಹೋಗಿದ್ದಿದ್ರೆ ದೊಡ್ಡ ದೊಡ್ಡ ಪಾತ್ರೆ ತೊಳ್ಕೊಂಡು ಬಿದ್ದಿರ್ಬೇಕಿತ್ತು. ಅದ್ರ ಜೊತೆಗೆ ಆ ಸೀತಮ್ಮನ ಶಾಸ್ತ್ರ ಸಂಪ್ರದಾಯ ಅಂತ ನಾನೇ ಕೊಳಿಬೇಕಿತ್ತು. ಅದಕ್ಕೆ ಆ ಸಂಬಂಧ ಬೇಡವೇ ಬೇಡ ಅಂತ ಮದ್ವೆ ಬಿಟ್ಟು ಓಡ್ ಬಂದಿದ್ ನಾನು. ಬರೀ ದುಡ್ಡಿದ್ರೆ ಸಾಲದು ಅಮ್ಮ, ಅದನ್ನ ಎಂಜಾಯ್ ಮಾಡೋ ಮೆಂಟಾಲಿಟಿನೂ ಇರಬೇಕು. ನಿನಗೆ ದುಡ್ಡಿನ ಭೂತ ಹಿಡ್ದಿದೆ ಕಡೆ. ಒಂದಿನ ಅದೇ ನಿನ್ನನ್ನು ತಿಂದು ಹಾಕುತ್ತೆ, ನೋಡ್ತಾ ಇರು. ಅಮ್ಮ ಸುಮ್ಮನೆ ಶಾಪ ಹಾಕ್ಬೇಡ, ಅದ್ಯಾವುದು ನನಗೆ ತಟ್ಟಲ್ಲ. ನಾನಿವಾಗ ರಾಣಿ ತರ ಬದುಕ್ತಾ ಇದ್ದೀನಿ. ನನಗೆ ಹೇಗ್ ಬೇಕೋ ಹಾಗೇ ಇದ್ದೀನಿ. ಇದು ದಿವ್ಯ ಇರ್ಬೇಕಾಗಿರೋ ಜಾಗ. ಆ ಹಾಳು ಕೊಂಪೆಲಿ ಯಾಕಾದ್ರೂ ಹುಟ್ಟುದ್ದು ಅಂತ ಪ್ರತಿದಿನ ಕೊರಗ್ತಾ ಇದ್ದೆ. ಥ್ಯಾಂಕ್ ಗಾಡ್, ಎಲ್ಲದಕ್ಕೂ ಮುಕ್ತಿ ಸಿಕ್ತು. ಎಲ್ಲ ಇದೆಯಾ ನೀನು? ಅಮ್ಮ, ಎಲ್ಲಾದ್ರೂ ಇರ್ತೀನಿ, ಹೇಗಾದ್ರೂ ಇರ್ತೀನಿ, ಅದನ್ನ ಕೇಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಿದ್ದೀನೋ ಅಲ್ಲಿ ತುಂಬಾ ಚೆನ್ನಾಗಿರ್ತೀನಿ ಕೂಡ. ಇನ್ನೊಂದ್ಸಲ ಫೋನ್ ಮಾಡಿ ನನ್ನ ತಲೆ ತಿನ್ಬೇಡ. ಗುಡ್ ಬೈ. ದಿವ್ಯಾ, ಹಲೋ ಹಲೋ ದಿವ್ಯಾ. ಮೊದಲು ಈ ಫೋನ್ ನಂಬರ್ನ ಚೇಂಜ್ ಮಾಡಬೇಕು. ನನಗೆ ಬೇರೆ ಹಸುವಾಗ್ತಿದೆ. ಈ ನನ್ನ ಮಗ ಇನ್ನ ಬಿತ್ಕೊಂಡಿದ್ದಾನೆ. ಇವನನ್ನ ಹಿಂಗೆ ಇಳಿಸ್ಬಾರ್ದು. ಇವನಿವಾಗ ನನ್ನ ಗಂಡ, ಪ್ರೀತಿಯಿಂದ ಇಳಿಸ್ಬೇಕು. ಎದ್ದಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ಬೇಕು. ಬೇಬಿ ಹೇಳು ಬೇಬಿ, ಟೈಮ್ ಎಷ್ಟಾಯ್ತು ಅಂತ ನೋಡು ಬೇಬಿ. ಇರು ಬೇಬಿ, ಇನ್ನು ಸ್ವಲ್ಪ ಹೊತ್ತು. ಬೇಬಿ ಪ್ಲೀಸ್ ಬೇಬಿ. ಈ ನನ್ನ ಮಗನ್ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಲೋ ನನ್ನ ಮಗನೇ, ನನಗೆ ಹಸುವಾಗ್ತಿದೆ, ಎದ್ದೇಳೋ. ರಿಸೆಪ್ಷನ್ ಕಾಲ್ ಮಾಡು, ತಂದು ಕೊಡ್ತಾರೆ. ಈಗೇನು ನೀನು ಬರಲ್ವಾ? ಬಿದ್ಕೊಂಡು ಸಾಯಿ. Good evening, ma'am. How can I help you? ರೂಮ್ ನಂಬರ್ 5 ಇಂದ ಕಾಲ್ ಮಾಡ್ತಿರೋದು. ತಿಂಡಿ ಏನಿದೆ? Pardon, ma'am. I didn't get you. ಏಯ್, ಕನ್ನಡ ಬರಲ್ಲ ನಿಂಗೆ? ಬ್ರೇಕ್ಫಾಸ್ಟ್, ಟಿಫನ್. Do you prefer continental or non-continental, ma'am? ಇದ್ಯಾವ ಡಿಶ್ಶು? ನಂಗೆ ಗೊತ್ತೇ ಇಲ್ವಲ್ಲ. Hello? What do you prefer, ma'am? Hello? Hello, ma'am? ಜೋಡ್ ಸವಾಸನೆ ಬೇಡ. ಶ್ರೀಮಂತರ ಮನೆ ಸವಾಸ. ಬಾಲ ಎತ್ತಿದ ತಕ್ಷಣ ಕಾಂಟಿನೆಂಟಲು ನಾನ್ ಕಾಂಟಿನೆಂಟಲ್ ಏನು ಅಂತ ತಿಳ್ಕೋಬೇಕು. ಈಗಲೇ ಕೇಳ್ತೀನಿ. ಬೇಬಿ ಬೇಬಿ ಹೇಳು ಬೇಬಿ. ಹೋಗು ಬೇಬಿ.